ಗುರು ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಈ ಕೋಡ್ನ ಸ್ಕ್ಯಾನ್ ಮಾಡಿ ಗುರು. ಸ್ಕ್ಯಾನ್ ಮಾಡಿದ್ರಾ? ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂದರೆ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್. ಈ ಮ್ಯಾಚಲ್ಲಿ ಏನಾಯ್ತು ಅಂತಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಮಿಲ್ಲರ್ ಹೇಳ್ಕೊಂಡ್ಬಿಡೋಣ ಎಸಲಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀನಿ. ಈಗಾಗಲೇ ಏನಾಯ್ತು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರು. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಸುಲೇಮಾನ್ ಹಾಕೋ ಇಂಟ್ರೋ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮನೆ ಹುಡುಕೊಂಡು ಬಂದು ನಾನೇ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿದ್ದೆ ತಡ. ಬ್ರೋ ನಾನು ಸಬ್ಸ್ಕ್ರೈಬ್ ಮಾಡಲ್ಲ ಬ್ರೋ, ಬನ್ನಿ ಬ್ರೋ ನಮ್ಮ ಮನೆ ಅಡ್ರೆಸ್ ಅದರಲ್ಲೂ ಕೂಡ ಹೇಳ್ಬಿಟ್ಟಿದ್ದೆ. ಅದರೆಲ್ಲ ಜೋಕ್ ಕಂಡ್ರು ಅಲ್ಲ, ಬಂದ್ಬಿಟ್ಟು ಅಡ್ರೆಸ್ ಹಾಕಿರಿ, ನಾನು ಹುಡ್ಕೊಂಡು ಬಂದ್ಬಿಟ್ಟು ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಂತೀನಿ ಅಂತ ಹೇಳಿದೆ. ನೀವು ಜೋಕ್ಗೋಸ್ಕರನೇ ಹೇಳಿರ್ಬೋದು, ಪರವಾಗಿಲ್ಲ. ಯಾಕ್ರು ಅನ್ಸಬ್ಸ್ಕ್ರೈಬ್ ಮಾಡಿದ್ರಿ? ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಾ? ಅಂದ್ರೆ ಏನಂತಂದ್ರೆ ಮತ್ತೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನಿಜವಾಗ್ಲೂ ಹೋಗ್ಬಿಟ್ಟು ಅಂತ ಅನ್ಕೊಂಡು ಮಾಡ್ಬಿಟ್ರೆ ಏನೋ ಗೊತ್ತಿಲ್ಲ. ಯಾಕೋ ಹಂಗೆ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಡ್ರೋ, ಸುಮ್ಮನೆ ತಮಾಷೆ ಮಾಡಿದ್ದು ನಾನು ಮಾಡ್ಬೇಕು, ಓಕೆನಾ? ಇವಾಗ ಏನಾಯ್ತು ಅಂತಂದ್ರೆ ಮಿಲ್ಲಲ್ಲಿ ಇಳ್ಕೊಂಡಿದ ತಕ್ಷಣ ಯಾರು ಬಂದಿಲ್ಲ ಅಂತ ಅನ್ಕೊಂಡೆ. ಆಮೇಲೆ ಹೋಗ್ತಾ ನೋಡಿಲ್ಲ ಅವನ ಉದ್ರಕೊಂತಾನೆ. ಇವಾಗ ನಾನು ಆಗ್ಲೇ ಬಂದು ಗನ್ನೆಲ್ಲ ಲೂಟ್ ಮಾಡ್ಕೊಂಡು ವೆಸ್ಟು ಸಿಕ್ಕಾಯ್ತು, ಹೆಲ್ಮೆಟು ಸಿಕ್ಕಾಯ್ತು, ಎಲ್ಲ ಲೆವೆಲ್ 2 ಸಿಕ್ಕಾಯ್ತು. ಇವಾಗಿನ ಉದ್ರಕೊಂತಾನೆ. ಹಂಗೆ ಅನ್ಕೊಂಡ್ರೆ ಮತ್ತೆ ಅವನೊಬ್ಬ ಉದ್ರಕೊಂಡಿದ್ದ ಅಂತ ಅನ್ಕೋತೀನಿ. ಇಲ್ಲಿ ಮೇಲ್ಗಡೆ ಉದ್ರಕೊಂತಾನೆ ಮತ್ತೆ. ಆಗ್ಲೇ ಅವರವರ ಕಚರ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಇರ್ಲಿ ಪರವಾಗಿಲ್ಲ, ನುಗ್ಬಿಟ್ಟು ಓಸಿಗೆ ಎತ್ಕೊಳ್ಳೋಣಂತೆ. ಅದಕ್ಕಿಂತ ಮುಂಚೆ ಏನಾದ್ರು ಲೂಟ್ ಸಿಗುತ್ತಾ ಅಂತ ಹುಡುಕ್ತಾ ಇದೀವಿ. ಇದನ್ ಬೇಡ ನಂಗೆ. ಅಲ್ಲಿ ಇಲ್ಲೇ ಎದುರುಗಡೆನೇ ಇದಾರೆ. ಓಕೆ, ಅಲ್ಲಿ ಚಕ್ರಿ. ಅಲ್ಲ ಚಕ್ರಿನೇ, ಹೌದು. ಅಯ್ಯೋ ಇಲ್ಲ ಅವನ ಬರ್ತಾನೆ. ಓಕೆ, ಚಕ್ರಿ ಇವನಿಗೆ ಟಾರ್ಗೆಟ್ ಮಾಡ್ತೈತೆ. ನಾನು ಇವನಿಗೆ ಅದು ಚಕ್ರಿ ಅಲ್ಲ ಅನ್ಕೋತೀನಿ. ಕ್ಲಿಯರ್ ಆಗಿ ಕಾಣಿಸ್ತಾನೆ ದೂರದಲ್ಲಿ. ಈಗ ಇದು ಓಸಿಗಿಲ್ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಫಸ್ಟ್ ಹೊಡ್ಕೊಂಡ್ಬಿಟ್ಟೆ. ಇಲ್ಲ ಓಸಿಗಿಲ್ ಅಲ್ಲ, ಅದಕ್ಕೋಸ್ಕರ ಹೆಡ್ ಶಾಟ್ ಕೊಟ್ಟಿಲ್ಲ, ಬಾಡಿ ಶಾಟ್ ಕೊಟ್ಟರು. ಯಾವುದೋ ಒಂದು ಶಾಟ್ ನಮಗೆ ಕಿಲ್ ಸಿಕ್ಕಿಲ್ಲ, ಸಾಕು. ಇವಾಗ ಲೂಟ್ ಮಾಡ್ಕೊಂಡ್ಬಿಡೋಣಂತೆ. ಈಗನ್ನು ಬೇಡ, ಶಾರ್ಟ್ ಅಂತ ಹೊಡೋಣ ಯಾವುದಕ್ಕೂ. ಈಗ ಒನ್ ಟ್ಯಾಪ್ ಕಿಂಗ್ ಜಿಕೆ ಅಂತ ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿಲ್ಲ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬನ್ನಿ. ಅದರಲ್ಲಿ ಒನ್ ಟ್ಯಾಪ್ ಕಿಂಗ್ ಆಗಿ ಚೇಂಜ್ ಆಗಿದ್ದೀನಿ ಜಿಕೆ. ಸೊ ಇವಾಗ ಯಾವನ್ ಸಿಕ್ಕರು ಕೂಡ ಒನ್ ಟ್ಯಾಪ್ ಹೊಡಿತೀವಿ. ಅಲ್ಲಿ ಹೋಗ್ತಾನೆ. ನೀನ್ ತಾನೆ ಇಲ್ಲಿ. ಅಯ್ಯೋ ಎಷ್ಟೇ ಬಾಬಟ್ಟಲ್ಲ ಬರೋ, ಪರವಾಗಿಲ್ಲ, ಹುಡುಕೊಂಡು ಹೊಡಿತೀನಿ. ಈ ತರ ಕಿಲ್ಗಳು ಸಿಕ್ಕರೆ ಬಿಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇಂಥ ಜಾಗದಲ್ಲಿ ಈ ತರ ಕಮ್ಮಿ ಜನ ಸಿಗೋದು ಅಪರೂಪ. ಮೀನ್ಸ್ ಒಬ್ನಾರು ಸಿಗೋದೇ ಅಪರೂಪ, ತುಂಬಾ ಕಮ್ಮಿ ಜನ ಇರ್ತಾರೆ. ಅಂಥದನ್ನು ಕೂಡ ನೀವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಮುಗಿಯಿತು, ಕೈ ಮುಗಿಬೇಕು. ಇಲ್ಲೇದಾನೆ ಬರಸ್ಯ. ಅಯ್ಯೋ ಓಡಬಿಟ್ಟಲ್ಲ ಬರೋ. ಅವ್ನು ಎಲ್ಲಿಗೋದ್ರೂ ಕೂಡ ಹುಡುಕೊಂಡು ಹೊಡಿತೀನಿ, ಬಿಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಕೆ, ಡ್ಯಾಮೇಜ್ ಅದಂಗೆ ಹಾರದು ಹೆಂಗೆ ಅಂತ ನೋಡ್ಕೊಂಡ್ರ ನೋಡಿಲ್ಲ. ಮತ್ತೆ ಇವನ್ನ ರಿವೈವ್ ಮಾಡ್ಕೊಂಡು ನೋಡ್ಕೊಳ್ಳಿ. ಡ್ಯಾಮೇಜ್ ಅದಂಗೆ ಕ್ಲೀನಾಗಿ ಹಾರ್ಕೋಬಹುದು. ಕುಡಬಳ್ಳಿ ಹಾರದೇವರು ಕ್ಲೀನಾಗಿ ಬಿತ್ತು. ಎಲ್ಲ ಹೋದೆ. ಅಯ್ಯೋ ಅಲ್ಲೆಲ್ಲ ಓಡೋಗ್ತಾ ನೋಡುವರು. ಪಾಪ ತುಂಬಾ ಸ್ಪೀಡ್ ಇದ್ದಾನೆ ನಮ್ಮ ಹುಡುಗ. ಆದ್ರೆ ನಾವು ಬಿಟ್ಬಿಡ್ತೀವಾ? ಅಯ್ಯೋ ಏನ್ ಗೊತ್ತಾ, ನಾನು ಇವಾಗೆಲ್ಲ ಹೆಡ್ ಶಾಟ್ ಮೇಲೆ ಏಮೇ ಇಲ್ಲ ನನಗೆ. ಬಾಡಿ ಶಾಟ್ ಹೊಡೆದ್ರೆ ಸಾಕು, ಒಟ್ಟಿಗೆ ಕಿಲ್ ಮಾಡೋದು ಸಾಕು. ಫೈರ್ ರೇಟ್ ಜಾಸ್ತಿ ಇರಬೇಕು ಅನ್ನೋದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಯಾರು ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿ ಕೆಳಗಡೆ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ವಿ ಹೆಂಗೆ, ಕಿಲ್ ಬಂದರೆ ಸಾಕು ಅಂತ ಬಾಡಿಗೆಲ್ಲ ಇಟ್ಕೊಂಡು ನಾಯಿ ಹೊಡೆದು ಮಾಡ್ಬಿಡ್ತಿದ್ವಿ. ಬಟ್ ಫೈರ್ ರೇಟ್ನ ಪ್ರಾಕ್ಟೀಸ್ ಮಾಡೋದು ಅಂದಿರತ್ತಲ್ಲ, ಅದನ್ನ ಯಾರು ಜಾಸ್ತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ಇವಾಗ ನಮ್ದು 3 ಕಿಲ್ ಆಗ್ಬಿಡ್ತು. 3 ಕಿಲ್ ಮಾಡ್ಕೊಂಡು ಮತ್ತೆ ಎಲ್ಲರೂ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಸೀದಾ ಜಿಪ್ ನಡ್ಕೊಂಡು ಇಲ್ಲಿ ಬಂದಿದ್ದೀವಿ. ನೋಡಿ ಎಲ್ಲರೂ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾರ ಅಂತ ಅಂದ್ಬಿಟ್ಟು ಒಂದು ನಿಮಿಷ ತಡ್ರು, ಅಪ್ಗ್ರೇಡ್ ಮಾಡ್ಕೊಂಡು ಬರ್ತೀನಿ. ಅವನೇ ಬಂದ್ಬಿಟ್ಟ. ಅಯ್ಯೋ ಜಸ್ಟ್ ಮಿಸ್ ಗುರು. ಯಾರು ಕೂಡ ಮೇಲೆ ನೋವಾಗಿರೋದ್ರಿಂದ ನಾನು ತಪ್ಪಿಸ್ಕೊಂಡೆ. ಓಕೆ, ಇದು ಎರಡು ಶಾಟ್ ಬಿತ್ತ ಬಾಡಿ ಶಾಟ್ ಬಿತ್ತ ಗೊತ್ತಿಲ್ಲ. ಒಟ್ಟು 2 ಕಲರ್ ನಂಬರು ಕೂಡ ಕಾಣಿಸ್ತು. ಇವಾಗ ಎಷ್ಟೆಲ್ಲ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಎನಿಮಿನ ಕಿಲ್ ತಗೊಂಬಿಡೋಣ, ಇಲ್ಲಾಂದ್ರೆ ಅಲ್ಲಿ ಮೇಲ್ಗಡೆ ಅವ್ರ ಟೀಮ್ಮೇಟ್ಸು. ಓಕೆ, ಕಿಲ್ ತಗೊಳ್ಳೋಣ. ಯಾರಿಗೆ ಗೊತ್ತು ಅವ್ರ ಟೀಮ್ಮೇಟ್ಸು ಇಲ್ಲ ಬೇರೆ ನಿಮಿಷ ಗೊತ್ತಿಲ್ಲ. ಇವು ಲಾಸ್ಟ್ ಅಂತೆ. ನೀನ್ ಕಾಣ ಲಾಸ್ಟ್ ಆಗಿದ್ದು. ಓಕೆ, ನಮಗೆ ಕಿಲ್ ಸಿಕ್ತು, ಎಷ್ಟೊಟ್ಟಲ್ಲೇ ಕಿಲ್ ಸಿಕ್ತು. ಮೇಲ್ಗಡೆ ಯಾರೋ ಇವರು ಬರ್ತಾ ಇದಾರೆ, ಅವ್ರಿಗೆ ಹತ್ರ ಹೋಗ್ಬಿಡೋಣ ಅಂತ ಅನ್ಕೊಂತೀನಿ. ಓಕೆ, ಅವರಿಬ್ರು ನೋಡಿರ್ತಾರೆ ಹೆಂಗಿದ್ರು. ಅಲ್ಲಿ ಸೌಂಡ್ ಆಯ್ತು, ರೆಡ್ ಕಾಣಿಸಿರುತ್ತೆ. ಬಟ್ ಏನ್ ಮಾಡೋದು, ಕೈ ಸಿಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಓಡೋಗ್ಬಿಟ್ಟವ್ರೆ. ಹೋದ್ರ ಇಲ್ಲದಾರ. ಚೌಕರಿ. ಅಯ್ಯೋ ಓಡೋಗ್ಬಿಡ್ತು. ಬಾರ ಶಿಷ್ಯ ತಗೋ ಮಗನೇ. ಅಯ್ಯೋ ಏನ್ ಗುರು, ಆಕಾಶ ಎಲ್ಲ ನೋಡ್ತಾ ಇದೀನಿ. ಅಯ್ಯಯ್ಯೋ ಎಚ್ಚಡೆ ಬೀಳ್ತಾ ಇಲ್ಲ. ಓಕೆ, ಬಿದ್ಬಿಡ್ತು. ಬರವ ನೀನೊಬ್ಳು ಬಾಕಿ ಇದ್ದವ. ಸಾಯ್. ಅಯ್ಯಯ್ಯೋ ಆಕಾಶಕ್ಕೆಲ್ಲ ಹೊಡಿತಿದ್ದಲ್ಲ ಗುರು. ಚೊಕ್ರೆ ಪ್ಲೀಸ್ ಕಣ, ಚೊಕ್ರೆ ಹೊಡಿಬೇಡ. ನೋಡಿ ಪಾಪ ಅದು ಕನ್ಫ್ಯೂಸ್ ಆಗ್ಬಿಡ್ತು. ಏನು ಮಾಡ್ತಾನೆ ನನಗೆ ಹಿಡ್ಕೊಂಡು ಅಂದ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ಟು ಸ್ಕೋಪ್ ಹಾಕಿದ್ರೆ ಅಲ್ಲಿ ಕಾಣಿಸ್ತಾನೆ ಇಲ್ಲ. ನೋಡ್ರಿ ಹಿಂಗಡೆ ತಿರುಗಿ ಸ್ಕೋಪ್ ಹಾಕ್ಬೇಕಾಗಿತ್ತು. ಆ ಥರ ಮಾಡಿ ಹೊಡ್ಬಿಟ್ಟೆ. ಇವರೆಲ್ಲ ನೋವಾಗಿರೋದ್ರಿಂದ ಬದುಕೊಂಡೆ, ಇಲ್ಲಾಂದ್ರೆ ಹೋಗಿ ಹಾಕ್ಸ್ಬಿಡ್ತಿದ್ರು. ಓಕೆ, ಪರವಾಗಿಲ್ಲ, ಹೆಂಗಿದ್ರು ನಾವೇ ಹೋಗಿ ಹಾಕ್ಸ್ಬಿಡ್ತೀವಿ ಇವಾಗ. ಓಕೆ, 2 ಕಿಲ್ ಕೂಡ ಬಂತು ನಮಗೆ. ಇವರಿಬ್ಬರ ಅಲ್ಲಿ ಕಾಣಿಸ್ಕೊಂಡಿದ್ದು ಕೆಳಗಡೆದಾಗ ಮೇಲ್ಗಡೆ ಓಡಾಡ್ತಿದ್ರಲ್ಲ, ಅವರಿಬ್ಬರು ಇರಬೇಕು ಅಂತ ಅನ್ಕೋತೀನಿ. ಇವಾಗ ಅವರಿಬ್ಬರು ಕೂಡ ಕಿಲ್ ಮಾಡಿ ನಾವು ಲೂಟ್ ಮಾಡ್ಕೊತಾ ಇದೀವಿ. ಲೂಟ್ ಮಾಡ್ಕೊಂಡಾಯ್ತು. ಇನ್ನೇನಿಲ್ಲ, ಕೆಳಗಡೆ ನಮ್ಮ ಶಿಷ್ಯ ನೋಡಿದ್ನಲ್ಲ, ಅವ್ನು ಲೂಟ್ ಬಾಕ್ಸ್ ಅಲ್ಲಿ ಲೂಟ್ ಮಾಡಿಲ್ಲ ಅಂತ ಅನ್ಕೊಂತೀನಿ. ಮೇಲ್ಗಡೆ ಇರೋ ಇಬ್ಬರು ಎನಿಮೀಸ್ ನೋಡಿದ ತಕ್ಷಣ ಆ ಕಡೆ ಓಡೋಗ್ಬಿಟ್ಟೆ. ಸೊ ಅವನು ಕೂಡ ಲೂಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಣಂತೆ. ನನ್ನ ಹತ್ರ 9 ಬುಲೆಟ್. ಯಾರಾದ್ರು ಎಲ್ಲಿದ್ದೆ ನೀನು ಇಷ್ಟೊತ್ತರೆಗೂ? ಓಹೋ ಎಲ್ಲ ಮ್ಯಾಜಿಕ್ ಮಾಡಕತ್ತಾರೆ. ಈ ಪಾಪ ಈ ಚೊಕ್ಕರಿ ಬಂದ್ಬಿಡ್ತು. ಏನದು, ಅದು ಕೂಡ ಬಾಟ್ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾನೆ ಹೊಡೆಯೋಕ್ಕೋಸ್ಕರ. ಆದ್ರೆ ಏನ್ ಮಾಡೋದು, ಜಿಕೆ ಅಂತ ಪ್ರೋಪರ್ ಅಂತ ಗೊತ್ತಿರಲ್ಲ, ಅದಕ್ಕೆ ಈ ರೇಂಜಿಗೆ ಆಡ್ತೈತೆ.
ನನಗೆ ಬೇಜಾರಾಗತ್ತೆ ಗುರು, ಯಾವ ಅಂತಾನೆ ರ್ಯಾಂಕ್ ಪುಷ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅಂದ್ರೆ ರ್ಯಾಂಕ್ ಪುಷ್ ಮಾಡಿದ್ರೆ ಮಾತ್ರ ಎನಿಮೀಸ್ ಬರ್ತಾರೆ, ಇಲ್ಲಾಂದ್ರೆ ಬರೀ ಬಾಟ್ಗಳೇ ಬರ್ತಾ ಇರ್ತಾವಲ್ಲ. ಸೊ ಅದು ಅದಾಗದೆ ರ್ಯಾಂಕ್ ಪುಷ್ ಆಗ್ತಾ ಇರಲಿ, ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೇ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಏನಂತಂದ್ರೆ, ಲೇ ಹೋಗ್ಬಿಟ್ಟು ರ್ಯಾಂಕ್ ಅಲ್ಲಿ ಹೊಡಿಯೋ ಬ್ರೋ, ನೋವುಗಳು ಬಂದಿದ್ದಾನೆ ಹೊಡೆದ್ರಿ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಏನೋ ಒಂದು ಕಮೆಂಟ್ ಇತ್ತು, ಆ ಕಮೆಂಟ್ ಯಾವ ತರ ಇತ್ತು ಅಂತ ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಡೈತೆ. ನಿನ್ಗಿಂತ ಚೆನ್ನಾಗಿ ನಾನೇ ಆಡ್ತೀನಿ ಹೋಗೋ ಈ ತರ ಸಮಥಿಂಗ್ ಏನೋ ಒಂದು ಕಮೆಂಟ್ ಇತ್ತು. ಆ ಕಮೆಂಟ್ ಅಂದ್ರೆ ನನಗೆ ಅನ್ನಿಸ್ತು, ಅದು ನೋಡಿದ ತಕ್ಷಣ ಹೌದು ನಾ ಇದ್ರ ಬಗ್ಗೆ ಯಾವತ್ತೂ ಮಾತಾಡೇ ಇಲ್ಲ ಅಂತ ಅನ್ಕೊಂಡು. ಏನಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ರೀಸೆಂಟ್ ಆಗಿ ಮಾಡ್ತಿರೋರಾಗ್ಲಿ, ತುಂಬಾ ಹಳೆ ಸಬ್ಸ್ಕ್ರೈಬರ್ಸ್ ಆಗಲಿ, ಇವರಲ್ಲೂ ಕೂಡ ಒಂದು ಡಿಫ್ರೆನ್ಸ್ ಇರುತ್ತೆ. ಅಂಡ್ GK ನೋಡುವಂತಹ ರೀತಿ ಚೇಂಜ್ ಆಗಿರುತ್ತೆ. ಫಸ್ಟ್ಲಿ ಇವರಿಬ್ಬರಿಗೆ ಮುಗಿಸ್ಬಿಟ್ಟು ಆಮೇಲೆ ಹೇಳೋಣ ಅಂತ ಅನ್ಕೋತೀನಿ. ಇವನು ಕೂಡ ಒನ್ ಟ್ಯಾಪ್ ಹೊಡೆದು ತುಂಬಾ ಟ್ರೈ ಮಾಡಿದೆ ಗುರು, ಏನೋ ಕೊಟ್ಟಾಗಿಲ್ಲ. ಇರ್ಲಿ ಪರವಾಗಿಲ್ಲ, ನಾವು ಹೊಡೆಯೋ ಟೈಮಲ್ಲೇ ಒನ್ ಟ್ಯಾಪಿಗೆ ಬಿಲ್ಡಪ್ ಕೊಡ್ತೀವಿ. ಇವಾಗ ಎಮ್ಮಟಾಗಿ ಅವನಿಗೆ ಕರೆಸ್ತಾ ಇದೆ, ಬಂದ್ಬಿಟ್ಟು ನಮ್ಮ ಶಿಷ್ಯ ತಗೋ ಒನ್ ಟ್ಯಾಪ್. ನನ್ನ ಮಗನೇ ಅಯ್ಯೋ ಬಾಡಿ ಹೋಗ್ಬಿಡ್ತು ತಾನೆ, ಅಯ್ಯೋ ಬಾಡಿ ಹೊಡ್ರು ಪರವಾಗಿಲ್ಲ ಗುರು, ಸಾಯಿ ಬಿಡು. ಅಯ್ಯೋ ಹೊಡಿತೋನ್ ಗುರು, ಶಿಷ್ಯ ಪ್ಲೀಸ್ ಕಣ ಹೊಡಿಬೇಡ. ಓಕೆ ಮುಗಿಸ್ಬಿಟ್ವಿ. ಅಲ್ಲಿ ಯಾವನು ಕುತ್ಕೊಂಡು ನಿಂತ್ಕೊಂಡೇ ಮೊಟ್ಟೆ ಇಡ್ತಾನೆ, ಎಲ್ಲ ನಿಮಿಷ ನಿಂತ್ಕೊಂಡು ಮೊಟ್ಟೆ ಇಡೋದು ಕಲ್ತ್ಕೊಂಡ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಓಕೆ ಮನೆಯೂ ಕೂಡ ಎಷ್ಟು ಬಿತ್ತು. ಇವಾಗ ಇವನು ಯಾರು ಇವನು, ಲೇ ಇವನು ಫೈರ್ ಮಾಡ್ತಿದ್ದ ಅಂತ ಅನ್ಕೋತೀನಿ. ರಿವೈವ್ ಮಾಡಕ್ ಬರ್ತಾನ, ಫೈರ್ ಮಾಡ್ತಾನೆ ಎನಿಮಿನ ಟೀಮೇಟ್. ಓಕೆ ಟೀಮೇಟ್ ಇರಬೇಕು, ಅದಕ್ಕೋಸ್ಕರ ಬಂದು ಪಕ್ಕದಲ್ಲಿ ನಿಂತ್ಕೊಂಡ, ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಾ ಇದ್ದ. ಸೊ ನಾ ಏನಂತ ಅನ್ಕೊಂಡೆ ಅಂದ್ರೆ, ಅವನು ಬೇರೆ ಅವನು ಎನಿಮಿ ಇರ್ಬೋದು, ನಂತರನೇ ಅವನು ಕೂಡ ಓಸಿಕಿಲ್ ಕಳ್ತನ ಮಾಡುವಂತ ವಂಶದಿಂದ ಬಂದಿರ್ಬೋದು. ಸೊ ಓಸಿಕಿಲ್ ಕಳ್ತನ ಮಾಡ್ಕೊಳಕ್ ಬರ್ತಾ ಇದ್ದಾನೆ ಅಂತ ಅನ್ಕೊಂಡೆ. ನೋ ನೆವರ್. ಓಕೆ ಇವಾಗ ಹೇಳ್ತೀನಿ ಏನಂತಂದ್ರೆ, ಆವಾಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಗೊತ್ತಿರುತ್ತೆ, ನಾನು ಬರೀ ಕಮೆಂಟ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು, ಮತ್ತೆ ನನ್ನ ವಿಡಿಯೋದಲ್ಲಿ ಏನೇನು ಸಿಗುತ್ತೆ ನಿಮಗೆ ಅನ್ನೋದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಮೀನ್ಸ್ ನನ್ನ ವಿಡಿಯೋದಲ್ಲಿ ಏನೇನು ಸಿಗುತ್ತೆ ಅಂತ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಹೊಸದಾಗಿ ಬಂದಿರೋ ಏನಿಸುತ್ತೆ ಅಂದರೆ ಗೇಮ್ ಪ್ಲೇ ಕೂಡ ಜಡ್ಜ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ನನ್ನ ಚಾನಲಲ್ಲಿ ಗೇಮ್ ಪ್ಲೇ ಚೆನ್ನಾಗಿರುತ್ತೆ, ಗೇಮ್ ಪ್ಲೇ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ಥರ ಕಮೆಂಟ್ಸ್ ಎಲ್ಲ ಮಾಡೋಕೆ ಹೋಗಬೇಡಿ. ಯಾಕೆಂದರೆ ನಾನು ನಿಮ್ಮನ್ನ ಮೆಚ್ಚಿಸೋಕ್ಕೋಸ್ಕರ ನಾನು ಗೇಮ್ ಪ್ಲೇ ಕಲ್ತು ಪ್ರೋ ಪ್ಲೇಯರ್ ಆಗಬೇಕಂತ ನಾನು ಇಲ್ಲ. ಆ್ಯಂಡ್ ನಾನು ಪರ್ಸ್ನಲಿ ಕೂಡ ನನಗೆ ದೊಡ್ಡ ಪ್ರೋ ಪ್ಲೇಯರ್ ಫ್ರೀ ಫೈರ್ ಆಗಬೇಕಂತ ಮಾತ್ರ ಖಂಡಿತ ಇಲ್ಲ. ಸೊ ಆ ಥರ ಕಮೆಂಟ್ ಮಾಡೋರು, ಮೀನ್ಸ್ ಗೇಮ್ ಪ್ಲೇ ಚೆನ್ನಾಗಿಲ್ಲ ಇವನು ವಿಡಿಯೋ ನೋಡಬೇಕಾ ಅಂತ ಹೇಳೋರು ವಿಡಿಯೋ ನೋಡೋಕೆ ಹೋಗಬೇಡಿ. ಅದ್ರ ಬಗ್ಗೆ ನಾನು ಏನೂ ಹೇಳಲ್ಲ. GK ಅಂತಲೇ ಒಂದಷ್ಟು ಜನ ಆಡಿಯನ್ಸ್ ಇದ್ದಾರೆ, ಅಂದರೆ ನನಗಂತಲ್ಲ, ಗೇಮಿಂಗ್ ಕನ್ನಡಿಗ ಚಾನಲ್ಗೆ ಅಂತಲೇ ಒಂದಷ್ಟು ಜನ ಆಡಿಯನ್ಸ್ ಅವಾಗಲಿಂದ ಇದ್ದಾರೆ. ಸೊ ಅವರಷ್ಟೇ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ ಇವಾಗ ಪ್ರೆಸೆಂಟ್ ಅಂತ ಅನ್ಕೊಂತೀನಿ. ಅವರಷ್ಟೇ ನೋಡ್ತಿದ್ರು ಕೂಡ ನಂಗೆ ಸಾಕು. ಗೇಮ್ ಪ್ಲೇನ ಜಡ್ಜ್ ಮಾಡ್ಕೊಂಡು ಕಮೆಂಟ್ ಮಾಡಿ ಲಾಸ್ಟಿಗೆ ಅನ್ಸಬ್ಸ್ಕ್ರೈಬ್ ಮಾಡೋ ಬದಲು ಗೇಮ್ ಪ್ಲೇ ಜಡ್ಜ್ ಮಾಡಿ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಷ್ಟ ಇದ್ದರು ಮಾಡ್ಬೋದು. ಬಟ್ ಗೇಮಿಂಗ್ ಕನ್ನಡಿಗ ಮೊದಲಿಂದ ಹೆಂಗೆ ಬಂತು ಅದೇ ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇನ್ಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ಗೇಮ್ ಪ್ಲೇ ಕಡೆಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡಲ್ಲ. ಗೇಮ್ ಪ್ಲೇ ವಿಷಯ ಇಟ್ಕೊಂಡು ಮಾತ್ರ ಕಮೆಂಟ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಬೇರೆ ಏನಾದ್ರು ವಿಷಯದ ಬಗ್ಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಪರವಾಗಿಲ್ಲ. ಬಟ್ ಗೇಮ್ ಪ್ಲೇ ಇಂಪ್ರೂವ್ ಮಾಡ್ಕೋ, ಅಥವಾ ನೀನು ಚೆನ್ನಾಗೇ ಆಡಲ್ಲ, ಇವೆಲ್ಲ ಗೇಮ್ ಪ್ಲೇ ಬಗ್ಗೆ ಕಮೆಂಟ್ ಮಾಡೋಂಗಿಲ್ಲ. ಎಷ್ಟೇ ಹೇಳ್ಬಿಟ್ಟಲ್ಲ ಇದನ್ನು. ಕೆಲವೊಂದು ಚಿಕ್ಕ ಹುಡುಗರು ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ರಿಪೀಟ್ ಆದ್ರೆ ಅರ್ಥ ಆಗೋದು ಅಂತ ಅನ್ಕೋತೀನಿ. ಸೊ ಹೇಳಿದೆ ಅಷ್ಟೇ. ಇವಾಗ 2-3 ಕಿಲ್ ಮಾಡ್ಬಿಡ್ನಾ? ಓಕೆ, ಈ ಗ್ಯಾಪಲ್ಲಿ 2-3 ಕಿಲ್ ಮಾಡ್ಬಿಟ್ಟೆ ಅಂತ ಅನ್ಕೊಂತೀನಿ. ಇವಾಗ ನಮ್ಮದು 14 ಕಿಲ್ ಆಗಿದೆ. 8 ಜನ ಅಲ್ಲೇ ಇದ್ದಾರೆ. 8 ಜನದಲ್ಲಿ ಎಷ್ಟು ಜನ ನೋಡ್ತೀನಿ ಅಂತ ಗೊತ್ತಿಲ್ಲ. 8ರಲ್ಲಿ 7 ಮಾತ್ರ ಎನಿಮೀಸ್, ಒಬ್ಬ ನಾನು. ಮತ್ತೆ ಲಾಸ್ಟ್ ಹೊಡೆದ ಕಮೆಂಟ್ ಮಾಡಿದ್ರು, ಬ್ರೋ ಲಾಸ್ಟ್ ಅಲ್ಲಿ ಇಬ್ರು ಅಂತ ಅಂದರೆ ಒಬ್ಬ ನೀನು ಇನ್ನೊಬ್ಬ ಎನಿಮಿ ಬ್ರೋ ಅಂತ ಅಂದ್ಬಿಟ್ಟು. ನಾನು ಆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ 3 ಜನ ಕಾಣಿಸ್ತಾರೆ. 3 ಇದು ನಾನು ನೋಡಿ ಹಿಂಗೆ ಮತ್ತೆ ಕಮೆಂಟಲ್ಲಿ ಹಿಂಗೆ ಮತ್ತೊಂದ್ಸರಿ ನೋಡೋಷ್ಟೊತ್ತಿಗೆ ರಪ್ ಅಂತ ಹೇಳಾಕ್ಬಿಡ್ತು ಅಷ್ಟೇ. 3.5 ವರ್ಷದಿಂದ ಗೇಮ್ ಆಡ್ತಿರೋ ನನಗೆ ನಿಜವಾಗ್ಲೂ ಅವೆಲ್ಲ ಗೊತ್ತಿಲ್ಲ ಅಂತ ಒಂದ್ಸಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಥರ ಕಮೆಂಟ್ಸ್ ಎಲ್ಲ ಬಂದಾಗ. ಓಕೆ ಇಲ್ಲಿ ಪರವಾಗಿಲ್ಲ. ಇವಾಗ 15 ಕಿಲೋ ಕೂಡ ನಮ್ದು ಆಗ್ಬಿಡ್ತು. ಇನ್ನು ಈ ಥರ ಎಲ್ಲ ಹೊಡಿಬೇಡ್ರು ಆ ಕೊಂಬನ್. ಓಕೆ ಇವನೇ ಅನ್ಸುತ್ತೆ ನನ್ನ ಕೊಲೆ ಮಾಡೋದು ಈ ಮ್ಯಾಚಲ್ಲಿ. ಅಂದರೆ ಲಾಸ್ಟಿಗೆ ಕುಳ್ಳಂಬಿಡಿ ಈ ಗಾಡಿಯಲ್ಲೇ ಸಾಯ್ದು ಅಂತ ಅನ್ಕೊತೀನಿ ನಾನು. ಇವಾಗ ನಾನು ಸೀದಾ ಕ್ಲಾಕ್ ಟವರ್ ನುಗ್ಸೋಣ ಅಂತ ಅನ್ಕೊಂತೀನಿ. ಸೊ ನುಗ್ಸ್ತಾ ಇದ್ದೀನಿ ಕ್ಲಾಕ್ ಟವರಿಗೆ. ನುಗ್ಗಿದ ತಕ್ಷಣ ಏನಂದ್ರೆ ಎನಿಮೀಸ್ ಹೆಂಗಿರು ಇದ್ರು ನಾನು ನೋಡಿದ್ದೀನಿ. ಅವರವರೇ ಯಾರೋ ಕಚ್ಚಾಡ್ಕೊಂತವ್ರೆ, ಹೋಗ್ಬಿಟ್ಟು ಕ್ರಾಸ್ ಬರಲ್ರೆ ಓಸಿಗೆ ಎತ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಬರ್ತೀನಿ. ಮಾನ್ಸ್ಟರ್ ಟ್ರಕ್ ಬೇರೆ ಲೆವೆಲಲ್ಲಿ ಹಾಕೈತಲ್ಲ ಗುರು. ಓಕೆ ಇವಾಗ ಮೇಲೆ ತರಿಸ್ತೀನಿ. ನಾನು ಬರ್ತಾ ಇದ್ದಂಗೆ ಟ್ರಕ್ ಡ್ಯಾಮೇಜ್ ಆಗೋಯ್ತು ಒಂದು. ಮತ್ತೆ ಎನಿಮೀಸ್ ಎಲ್ಲ ಅಲರ್ಟ್ ಆಗಿಬಿಟ್ರು. ಬಟ್ ಇದಾದ ಗುರು ಬಾಟು ಅಲರ್ಟ್ ಆಗಿದೆ ಅಂತ ನೋಡಿದ್ರೆ ನಾನು ಮೊನ್ನೆ ಗಾಡಿ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಎಲ್ಲಾಡೆ ಹಾರ್ಕೊಂಡ್ಬಿಟ್ವಿ. ಸೇಫ್ ಅಯ್ಯೋ ಅದನ್ನೋಡು ಎಷ್ಟು ಸಕ್ಕತ್ತಾಗಿ ಕೂತ್ಕೊಂಡೈತೆ. ಹಿಂದ್ಗಡೆ 2 ವೀಲ್ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಓಕೆ ಒಂದು ನಾಕ್ ಮಾಡಿದ್ದೀವಿ. 3 ಗ್ರೇಡ್ ಹಾಕ್ಬಿಡೋಣ. ಯಾಕಂದರೆ ಟೀಮೇಟ್ಸ್ ಎಲ್ಲ ಪಕ್ಕದಲ್ಲೇ ಇದ್ರು, ರಿವೈವ್ ಮಾಡಕ್ಕೆ ಬಂದರು ಅಂತ ಅನ್ಕೊಂತೀನಿ. ಬಂದಿರ್ಬೋದಾ? ಇನ್ನೂ ಬಂದಿಲ್ಲ. ಅಯ್ಯೋ ಬಾಟು ಇವಾಗ ಬರ್ತಿತ್ತು ಮಗು ಪಾಪ. ಓಕೆ ಅದನ್ನು ಕೂಡ ನಾವು ನಾಕ್ ಮಾಡ್ಕೊಂಡಿದ್ದೀವಿ. ಈ ಜಾಗದಲ್ಲಿ ಏನಂತಂದರೆ ಇವರಿಗೆಲ್ಲ ನಾಕ್ ಮಾಡಿ ಇಟ್ಕೊಂಡಿದ್ದೆ. ದೆನ್ ಅವರು ಟೀಮೇಟ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ಏನಾಯ್ತು ಅಂದರೆ ಬಂದು ಒಂದು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅವನು ಸಾಯಿಸಬೇಕು ಅನ್ನೋದು ಅಷ್ಟೇ ಇತ್ತು ಅನ್ಕೊಂಡಿನಿ. ಅವನು ನುಗ್ಕೊಂಡು ಬರ್ತಾನೆ. ನಾನು ಹೋಗ್ಬಿಟ್ಟು ರಿವೈವ್ ಮಾಡ್ತಾನೆ ಸುಧಾರ್ಕೊಂಬೋಣ ಅಂತ ಬಂದರೆ ಇದಾದ್ರೂ ಬಂದೆ. ನೋಡ್ರೆ ವಾಲ್ ಖಾಲಿ ಆಗಿಬಿಡುತ್ತೆ. ನಾನು ವಾಲ್ ಇದೆ ಅಂತ ಕ್ಲಿಕ್ ಮಾಡಿದೆ, ವಾಲೇ ಇದ್ದಿಲ್ಲ. ಅಷ್ಟೇ ಸತ್ತೋಗ್ಬಿಟ್ಟೆ. ಅಷ್ಟೇ ವಿಡಿಯೋಸ್ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ಥ್ಯಾಂಕ್ ಯು ಸೊ ಮಚ್.